ಕೊಟ್ಟಿದ್ದು ಮಾಡು ಅಂತ ಹೇಳಿದ್ರೆ ಬಿಟ್ಟಿದ್ದು ಮಾಡ್ತೀನಿ ಅನ್ನೋ ಹೊಸ ಗಾದೆ ನನಗೆ ಹೊಳಿತು. ಯಾಕಿದು ಹೊಳಿತು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಅನ್ನೋದು ಗೃಹಬಂಧನವಾಗಿ ಕೂತಿದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಸಣ್ಣ ವಿಡಿಯೋ ಝಲಕ್ಕಿದೆ, ರಪ್ ಅಂತ ನೋಡ್ಬೋದು. ನೋಡಿದ್ರಲ್ಲ, ಬೆಂಗಳೂರು ಮೈಸೂರು ರಸ್ತೆ ನಡುವೆ ಒಂದು 4-5 ಜನ ಗ್ಯಾಂಗ್ ಆಫ್ ಪೀಪಲ್ ಬಂದು ಒಂದು ಫ್ಯಾಮಿಲಿ ಹೋಗ್ತಾ ಇರುವ ಕಾರನ್ನು ಅಡ್ಡ ಹಾಕಿ ಅಮಾನವೀಯ ರೀತಿಯಲ್ಲಿ ದಾಳಿ ಮಾಡ್ತಾರೆ, ಹೊಡಿತಾರೆ, ಚಚ್ತಾರೆ. ಇದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಎಲ್ಲರಿಗೂ ಭಯವನ್ನು ಹುಟ್ಟಿಸುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿ. ಕರ್ನಾಟಕದಲ್ಲಿ ಕ್ರೈಮ್ ರೇಷಿಯೋ ಅತಿ ಹೆಚ್ಚು ಇರೋದು ಬೆಂಗಳೂರು, ಅದು ನಂಬರ್ 1 ಸ್ಥಾನದಲ್ಲಿದೆ. ಇಡೀ ದೇಶದಲ್ಲಿ 19 ಮೆಟ್ರೋಪೊಲಿಟಿಯನ್ ಸಿಟಿಗಳಲ್ಲಿ ಬೆಂಗಳೂರು ಕ್ರೈಮ್ ರೇಟಲ್ಲಿ 3ನೇ ರ್ಯಾಂಕಲ್ಲಿದೆ. ಈ ಅಂಕಿಅಂಶಗಳು ನಮ್ಮ ಕರ್ನಾಟಕದ ನೂತನ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಿದೆಯೋ ಇಲ್ವೋ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ. ನಾನು ಇದೊಂದೇ ಘಟನೆ ಅಂತ ಹೇಳ್ತಾ ಇಲ್ಲ, ಇಂಥ ಸಾಕಷ್ಟು ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನೀವು ಕೆಲವು ತಿಂಗಳಿಂದ 3-4 ತಿಂಗಳಿಂದ ಅವ್ರ ಡೇಟಾನ ತೆಗೆದು ನೋಡಿದ್ರೆ ಅವರು ಬರೀ ಮಾತಾಡ್ತಿರೋದು ಕೇವಲ 4 ವಿಚಾರಗಳಷ್ಟೇ. RSS, ಪಥಸಂಚಲನ, ನೋಂದಣಿ, ಪತ್ರ, ರೆಸ್ಪಾನ್ಸ್. ಪತ್ರ ಬರೆದಿದ್ದಾರಂತೆ, ಅವರು ರೆಸ್ಪಾಂಡ್ ಕೊಟ್ಟಿಲ್ಲ. ಸರ್ಕಾರ ಇವರಿಗೆ ಏನಾದರೂ RSS ನಿರ್ಮೂಲನಾ ಖಾತೆ ಅಥವಾ ಪಥಸಂಚಲನ ತಡೆಗಟ್ಟುವ ಖಾತೆ ಅಂತ ಏನಾದರೂ ಹೊಸದಾಗಿ ಸೃಷ್ಟಿ ಮಾಡಿ ಇವರಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಕ್ರೈಮ್ ರೇಷಿಯೋನ ಕಡಿಮೆ ಮಾಡೋದಕ್ಕೆ ಏನು ಕ್ರಮಗಳನ್ನು ತಗೊಂಡಿದ್ದೀರಾ? ಕರ್ನಾಟಕದಲ್ಲಿ ಈ ಕ್ರೈಮ್ ಕಡಿಮೆ ಮಾಡೋದಕ್ಕೆ ನೀವು ಆರಕ್ಷಕ ಅಧಿಕಾರಿಗಳವ್ರ ಜೊತೆ ಏನು ಮಾತಾಡಿದ್ದೀರಾ? ಅದ್ರ ಬಗ್ಗೆ ನೀವು ಸಮಾಜಕ್ಕೆ ತಿಳಿಸಿ, ಜನಸಾಮಾನ್ಯರಿಗೆ ತಿಳಿಸಿ. ನಿಮ್ಮ ಖಾತೆಯಲ್ಲಿ ಯಾವ ರೀತಿ ಕೆಲಸ ನಡೀತಿದೆ, ನೀವು ಅದನ್ನು ಯಾವ ರೀತಿ ಜವಾಬ್ದಾರಿಯಾಗಿ ನಡೆಸ್ತಾ ಇದ್ದೀರಾ ಅನ್ನೋದನ್ನು ಪಾರದರ್ಶಕವಾಗಿ ದಯವಿಟ್ಟು ತಿಳಿಸಿ. ಇದು ಬಿಟ್ಬಿಟ್ಟು ಬರೀ ನೀವು RSS ಅವ್ರ ಬಗ್ಗೆನೇ, ಅವ್ರ ಪಥಸಂಚಲನ ನಿಲ್ಲಿಸೋದು, ಅವ್ರ ಪತ್ರದ ರೆಸ್ಪಾನ್ಸಿಗೆ ನೀವು ಟಪಾಲ್ ಮುಂದೆ ಕೂತ್ಕೊಂಡು ಕಾಯೋದನ್ನು ಬಿಟ್ಬಿಡಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಕೊಟ್ಟಿದ್ದು ಮಾಡು ಅಂತ ಹೇಳಿದ್ರೆ ಬಿಟ್ಟಿದ್ದು ಮಾಡ್ತೀನಿ ಅನ್ನೋ ರೀತಿ ನಡ್ಕೋತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಏನಂತೀರಾ?